ಸಿಟೀಸ್ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಶೇಷವೇನೆಂದರೆ ನಿಮಗೆ ಮೀನಿನ ಫ್ರೈ ಮಸಾಲ ಹೇಗೆ ಮಾಡುವುದೆಂದು ನಿಮಗೆ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಖಾರದ ಪುಡಿ ಮತ್ತು ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಇರುವುದಿಲ್ಲ. ಅದನ್ನು ಹೇಗೆ ಮಾಡುವುದೆಂದು ನೋಡಿಕೊಂಡು ಬರೋಣ ಬನ್ನಿ. ಒಣಮೆಣಸು ಅಂದರೆ ಬ್ಯಾಡಗಿ ತೊಗೊಬೋದು, ಗುಂಟೂರು ತೊಗೊಬೋದು. ಇದು ಸ್ವಲ್ಪ ಖಾರ ಕಮ್ಮಿ ಮತ್ತು ಕಲರ್ ಜಾಸ್ತಿ ಬರುತ್ತದೆ ಬ್ಯಾಡಗಿ ಮೆಣಸು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಕಾಳು ಮೆಣಸು. ನಾನು ಹುಣಸೆಹಣ್ಣು ಬದಲಿಗೆ ಕೋಕಮ್ ಹಣ್ಣು ಅಂದರೆ ಮುರುಗ್ಲ ಹಣ್ಣು ಅಂತ ಬರ್ತದೆ, ಅದನ್ನು ತೊಗೊಂಡಿದ್ದೇವೆ. ಇದು ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ. ಅದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಅದು ಮೀನು ಫ್ರೈಗೆ ಮತ್ತು ಪ್ರಾನ್ಸ್ ಫ್ರೈಗೆಲ್ಲ ಚೆನ್ನಾಗಿ ಬರ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಈ ಮೆಣಸನ್ನ ಒಂದು ತಾಸು ನೆನೆಸಿಡ್ಬೇಕಾಗ್ತದೆ. ನೆನೆಸಿಟ್ರೆ ಒಳ್ಳೆ ಪೇಸ್ಟ್ ಬರ್ತದೆ. ರುಚಿಗೆ ತಕ್ಕಷ್ಟು ಥರ ಪೇಸ್ಟ್ ಮಾಡ್ಕೋಬೇಕು. ನಾನು ಸದ್ಯ ಮ್ಯಾರಿನೇಟ್ ಮಾಡಿಡಬೇಕು. ನೀವು ಈಗ ಖಾರ ಪುಡಿ ಹಾಕಿ ಎಲ್ಲ ಮಾಡ್ತೀರಿ, ಅದು ಎಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ಅದು ಹೊಗೆ ಫುಲ್ ಖಾರ ಪುಡಿದ್ದೇ ಬರೋದಿಲ್ಲ, ಹೊಗೆ ಬರ್ತದೆ. ಈ ಥರ ಮಾಡಿ ನಿಮ್ಗೆ ಹೊಗೆನೂ ಬರೋಲ್ಲ, ಏನೂ ಬರಲ್ಲ ಗ್ಯಾಸ್ ಮೇಲೆ ಇಟ್ಟರೆ.